ಈಗ ಈ ರಾಜ್ಯದಲ್ಲಿ ಎಲ್ಲರ ಬೇಡಿಕೆ ಮನೆಗಳದಿದೆ. ಆದರೆ ಈ ಮನೆಗಳನ್ನು ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದ ರೂಪಿಸಿರ್ತಕ್ಕಂಥ ಕೆಲವು ನಿಯಮಾವಳಿಗಳು ಅಡ್ಡ ಬರುತ್ತೆ. PMAY ಮನೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮದು ಪಾಲು, ರಾಜ್ಯದ್ದು ಪಾಲಿದೆ, ಕೇಂದ್ರದ್ದು ಪಾಲಿದೆ. ಆದರೆ ಆ ಮನೆಗಳ ಪಟ್ಟಿನ ಈಗಾಗಲೇ ತಯಾರು ಮಾಡಿ ಗ್ರಾಮ ಪಂಚಾಯತಿ ಕಳಿಸಿದ್ದಾರೆ. ಅಲ್ಲಿ ನಾವು ನಿಜವಾದ ಫಲಾನುಭವಿನ ಮನೆ ಕೊಡೋಣ ಅಂತ ಹೋದರೆ ಈ ಪಟ್ಟಿಲಿ ಹೆಸರಿಲ್ಲ, ನಿಮಗೆ ಮನೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಇವತ್ತು ಈ ಮನೆಗಳನ್ನು ಕೊಡಲಿಕ್ಕೆ ಆಗಿಲ್ಲ. ಮನೆಗಳು ಯಾತಕ್ಕೆ ಇವತ್ತು 7.5 ಲಕ್ಷ ಕ್ಲಾರಿಫಿಕೇಶನ್ ಅರ್ಥ ಕೇಳ್ತಾ ಇದ್ದೀನಿ. ಆಮೇಲೆ ನೀವು ಮಾತಾಡೋ ಸುಮ್ಮನೆ ನಾವು ಸುಮ್ಮಕ್ಕೂ ಹೇಳ್ತೀವಿ. ಶಿವಲಿಂಗಂ ಕ್ಲಾರಿಫಿಕೇಶನ್ ಕೇಳಿ. ಮತ್ತೆ ಅಲ್ಲ, ಏನ್ ಕ್ಲಾರಿಫಿಕೇಶನ್ ರೀ? ಇದೇನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ ಇಡೀ ರಾಜ್ಯದಲ್ಲೆಲ್ಲ ಮನೆಗಳನ್ನ ಕಟ್ಟಿ ಅರ್ಧಕ್ಕೆ ನಿಂತಿದ್ದಾವೆ. ಪೂರ್ಣಗೊಳಿಸ್ತಕ್ಕ ಅದನ್ನೇ ಹೇಳ್ತಾ ಇದ್ದೀನಿ ತಡ್ರಿ. ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ಒಂದು ನಿರ್ಧಾರ ಈ ಸದನದಲ್ಲಿ ಆಗಬೇಕು. ಏನಾಗಬೇಕು? ಮುಖ್ಯಮಂತ್ರಿಗಳು ಏನೇನೋ ಮಾಡಿ ಆ ಫಲಾನುಭವಿ ಏನು ಕೇಂದ್ರ ಸರ್ಕಾರ ನಾನು ಕೊಡ್ತೀನಿ ಅಂತೇಳಿ ಕೊಟ್ಬಿಡುತ್ತೆ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನ. ಆ ಯೋಜನೆಗಳನ್ನ ಕೊಟ್ಟಾಗ ಅವನ್ನ ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿ ಕೂಡ ಆ ಯೋಜನೆ ತಂದಂತವರಿಗೆ ಕೇಂದ್ರ ಸರ್ಕಾರಕ್ಕೆ ಇರಬೇಕು. ಅಲ್ಲಿ ಏನಾಗಿದೆ? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಷ್ಟು ಲಕ್ಷ ಮನೆ ಇವತ್ತು ಅದಕ್ಕೆ ಕಾರಣ ಜನಗಳಿಗೆ ಗೊತ್ತಿದೆಯಾ? ಇದು ಯಾವ್ದು ರೆಕಾರ್ಡ್ ಹೋಗಲಿ? ಕಾರ್ಯಕರ್ತರು ನೀವೇ ಬಿಡಿ. ಆಯ್ತು ಕೊಡ್ರೆ ಸುನಿಲ್ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಸುನಿಲ್ ಮಾತಾಡಿ. ಸುನಿಲ್ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನೀವು ಅವ್ರ ಕೂಗಾಡ ಕೊಡ್ತೀರಾ? ಮಾತಾಡಿ.